ಸಿನಿಮಾ ಅಂದ್ರೇನೆ ಹಾಗೆ, ಅದೊಂದು ಫ್ಯಾಂಟಸಿ ವರ್ಲ್ಡ್. ಇಲ್ಲಿ ರಿಯಾಲಿಟಿಗೆ ಹತ್ರ ಇರೋ ಸಿನಿಮಾಗಳು ಇವೆ, ಹಾಗೆ ತರ್ಕಕ್ಕೆ ದೂರ ಇರೋ ಸಿನಿಮಾಗಳು ಇವೆ. ಆದರೆ ಈ ಥರದ ಸಿನಿಮಾಗಳಲ್ಲಿ ಲಾಜಿಕ್ ಹುಡ್ಕೋದಕ್ಕೆ ಹೋಗ್ಬಾರ್ದು. ಆ ಸಿನಿಮಾ ಯೂನಿವರ್ಸಲ್ಲಿ ನಾವು ಜೊತೆಯಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸಂದೀಪ್. ಇವತ್ತಿನ ಚಿತ್ರ ಕಾರ್ತಿಕ್ ಘಟ್ಟಂನೇನಿಯವರ ಮಿರಾಯ್. ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರೋದು ತೇಜ ಸರ್ಜಾ ಅವರು. ಹನುಮಾನ್ ಸಿನಿಮಾ ಆದಮೇಲೆ ತೇಜ ಸರ್ಜಾ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಹಾಗೆ ಅವ್ರ ಸಿನಿಮಾ ಸೆಲೆಕ್ಷನಲ್ಲೂ ಕೂಡ ಕರೆಕ್ಟ್ ವೇನಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಮಿರಾಯ್ ಅಂದರೆ ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರ ಅವರ ಕೈಯಿಂದ ಸೃಷ್ಟಿಯಾದ ಒಂದು ದಂಡ. ಇದನ್ನು ಮುಂದಿನ ಒಂದು ಕಾಲಕ್ಕೆ ಲೋಕ ಕಲ್ಯಾಣಕ್ಕಾಗಿ ಮತ್ತು ಒಳಿತಿಗಾಗಿ ಸೃಷ್ಟಿ ಮಾಡಿರುವಂತಹ ದಂಡ ಅಂತ ಹೇಳಲಾಗಿದೆ. ಈ ಕಥೆಯ ಮೇನ್ ಪಾಯಿಂಟ್ ಶುರುವಾಗೋದೆ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧ ಆದ ನಂತರ ಅಲ್ಲದಂಥ ಸಾವು ನೋವುಗಳು, ಬಲಿದಾನಗಳನ್ನು ನೋಡಿ ಪಶ್ಚಾತ್ತಾಪಕ್ಕೆ ಒಳಗಾಗ್ತಾನೆ. ತನ್ನ ಪಟ್ಟವನ್ನು ತೊರೆದು ತನ್ನೊಳಗಿದ್ದ ಎಲ್ಲ ಜ್ಞಾನವನ್ನು 9 ಗ್ರಂಥಗಳಾಗಿ ವಿಭಜನೆ ಮಾಡ್ತಾನೆ. ಜೊತೆಗೆ ಅದನ್ನು ಪ್ರಪಂಚದ ಬೇರೆ ಬೇರೆ ಜಾಗಗಳಲ್ಲಿ ವಿಂಗಡಣೆ ಮಾಡಿರ್ತಾನೆ. ಮುಂದೆ ಆ ಗ್ರಂಥಗಳನ್ನು ವಶಪಡಿಸ್ಕೊಳ್ಳಿಕ್ಕೆ ಒಂದು ಹೋರಾಟ ನಡೀತಿದೆ. ಅಶೋಕ ಚಕ್ರವರ್ತಿಯಿಂದ ರಾಮಾಯಣದ ಒಂದು ಪಾಯಿಂಟ್ಗೆ ಕತೆ ಕನೆಕ್ಟ್ ಆಗಿದ್ದು ಹೇಗೆ, ಆ ಗ್ರಂಥಗಳು ಯಾಕಷ್ಟು ಮುಖ್ಯ, ಅದಕ್ಕೆ ಹೋರಾಟ ನಡೀತಿರೋದಾದರೂ ಏಕೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ರಾಮಾಯಣ ಮಹಾಭಾರತ ಕಥೆಯನ್ನು ರೆಫರೆನ್ಸ್ ಪಾಯಿಂಟಾಗಿ ಇಟ್ಕೊಂಡು ಅಲ್ಲಿಂದ ಇಂಡಿವಿಜುವಲ್ ಕಥೆಗಳನ್ನ ಬಿಲ್ಡ್ ಮಾಡ್ಬೋದು. ಈಗಾಗಲೇ ಆ ರೀತಿ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾಡಿರುವಂಥ ಕೆಲವೊಂದು ಸಿನಿಮಾಗಳು ಬಂದಿದೆ ಕೂಡ. ಈ ಸ್ಟೋರಿ ಮತ್ತು ಇದರ ಓವರ್ ಆಲ್ ಕಾನ್ಸೆಪ್ಟ್ ಚೆನ್ನಾಗಿದೆ. ಅದು ಸಿನಿಮಾದ ಪ್ಲಸ್ ಪಾಯಿಂಟ್ ಕೂಡ ಹೌದು. ಅದನ್ನು ಪ್ರಾಪರ್ ವೇನಲ್ಲಿ ಪ್ರೆಸೆಂಟ್ ಮಾಡಿದ್ರು. ಜೊತೆಗೆ ಇದೊಂದು ಪ್ಯೂರ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಸಾಕಷ್ಟು CIG ವರ್ಕ್ಗಳನ್ನು ಸಿನಿಮಾದಲ್ಲಿ ಬಳಸಿದರೆ ಅವುಗಳ ಕ್ವಾಲಿಟಿ ಕೂಡ ಇಂಪ್ರೆಸ್ ಮಾಡ್ತು. ಆ್ಯಂಡ್ ಆಲ್ಸೋ ಸಿನಿಮಾದ ಪೂರ್ತಿ VFX ವರ್ಕ್ಗಳು ಸಾಕಷ್ಟಿವೆ. ಅದರ ಅವಶ್ಯಕತೆ ಕೂಡ ಸಿನಿಮಾಗೆ ಇದ್ದೇ ಇತ್ತು. ಒಂದಷ್ಟು ಸೀನ್ಗಳನ್ನು ರಿಯಲಿಸ್ಟಿಕ್ ಆಗಿ ಕ್ಯಾಪ್ಚರ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಅದನ್ನು VFX ಮೂಲಕ ಎನ್ಹಾನ್ಸ್ ಮಾಡೋ ಕೆಲಸ ಮಾಡಿದ್ದಾರೆ. ಓವರ್ ಆಲ್ ಸಿನಿಮಾದಲ್ಲಿರೋ ಎಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಡಿಫ್ರೆಂಟ್ ಆಗಿತ್ತು. ಅದರಲ್ಲೂ ಸೌಂಡ್ ವೇವ್ಸಲ್ಲಿ ಮಾಡಿದಂಥ ಆ ಫೈಟು ಸಖತ್ ಡಿಫ್ರೆಂಟ್ ಆಗಿತ್ತು. ಜೊತೆಗೆ ಆ ಥರದ ಕಾನ್ಸೆಪ್ಟನ್ನ ಯೋಚನೆ ಮಾಡಿದ್ದು, ಅದನ್ನು ತೊಗೊಂಬಂದಿದ್ದು ಸಖತ್ ಖುಷಿ ಕೊಡ್ತು. ಇಲ್ಲಿ ಕ್ರಿಯೇಟ್ ಮಾಡಿರೋ ಕೆಲವೊಂದು ಪಾತ್ರಗಳು ಚೆನ್ನಾಗಿತ್ತು. ತೇಜ ಸರ್ಜಾ ಅವರ ವೇದ ಪಾತ್ರ ಅಷ್ಟೇ ಚೆನ್ನಾಗಿದೆ. ಅದನ್ನು ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಹೀರೋಗಷ್ಟೇ ಅಲ್ಲದೆ ಸಿನಿಮಾದ ವಿಲನ್ ಕ್ಯಾರೆಕ್ಟರ್ಗೂ ಕೂಡ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಇಟ್ಟಿದ್ದು, ಜೊತೆಗೆ ಅದನ್ನು ಸಮರ್ಥಿಸ್ಕೊಂಡಿದ್ದು ನನಗೆ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಅದು ಸಿನಿಮಾದ ಕಥೆಯ ಇನ್ನೊಂದು ಭಾಗಕ್ಕೆ ಕನೆಕ್ಟ್ ಕೂಡ ಆಗುತ್ತೆ. ಸ್ಟೋರಿ ಮತ್ತದರ ಕಾನ್ಸೆಪ್ಟನ್ನು ಒಂದು ಪ್ರಾಪರ್ ಸ್ಕ್ರೀನ್ ಪ್ಲೇ ಮುಖಾಂತರ ತೆರೆ ಮೇಲೆ ತರೋ ಕೆಲಸ ಮಾಡಿದ್ದಾರೆ. ಅದು ಸಿನಿಮಾದ ರೈಟಿಂಗ್ ಚೆನ್ನಾಗಿದೆ ಅನ್ನೋದನ್ನು ತೋರಿಸುತ್ತೆ. ಸಿನಿಮಾದ ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಜೊತೆಗೆ ಕ್ಯಾರೆಕ್ಟರ್ಗಳಿಗೆ ಕೊಟ್ಟಂತಹ ಥೀಮ್ ಮ್ಯೂಸಿಕ್ ಚೆನ್ನಾಗಿತ್ತು. ಹನುಮಾನ್ ಸಿನಿಮಾದಲ್ಲಿ ಹನುಮಾನ್ ಬಂದಾಗ ಒಂದು ಡಿವೈನ್ ವೈಬ್ ಕ್ರಿಯೇಟ್ ಆಯಿತು. ಅದೇ ರೀತಿಯಲ್ಲಿ ಈ ಸಿನಿಮಾದಲ್ಲೂ ಕೂಡ ಪ್ರಭು ಶ್ರೀರಾಮಚಂದ್ರ ಬಂದಾಗ ಅದೇ ರೀತಿಯ ವೈಬ್ ಶುರು ಆಗುತ್ತೆ. ಜೊತೆಗೆ ಅದರ ಹಿಂದಿನ ಸೀನ್ಗೆ ಒಂದು ಪ್ರಾಪರ್ ಎಲಿವೇಶನ್ ಸಿಕ್ಕಂಗಾಯಿತು. ಇಂಟರ್ವಲ್ನ ನಂತರ ಕೆಲವೊಂದು ಕಾತುರತೆಗಳ ಜೊತೆಗೆ ಸಿನಿಮಾ ಸಾಗುತ್ತೆ. ಅಲ್ಲಲ್ಲಿ ಲ್ಯಾಗ್ ಆಗ್ತಿದೆ ಅಂತ ಅನಿಸಿದ್ರು ಅದನ್ನು ಎಲ್ಲೂ ಡೌನ್ ಆಗಕ್ಕೆ ಬಿಡ್ದೇನೆ ಮತ್ತೆ ಅದನ್ನು ಟೇಕ್ ಆಫ್ ಮಾಡಿದ್ರು. ಆ್ಯಕ್ಚುಲಿ ನಾನು ಕ್ಲೈಮ್ಯಾಕ್ಸ್ನ ಬೇರೆ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಇದು ಸ್ವಲ್ಪ ಸಿಂಪಲ್ ಆಗೋಯ್ತಲ್ಲ ಅಂತ ಅನಿಸ್ತು. ಸಿನಿಮಾದ ಸ್ಟಾರ್ಟಿಂಗ್ 30ರಿಂದ 40 ನಿಮಿಷದಲ್ಲಿ ಕೆಲವು ಕಡೆ ಲ್ಯಾಗ್ ಆಗ್ತಿದೆ ಅಂತ ಅನಿಸ್ತು. ಹೀರೋ ಇಂಟ್ರೊಡಕ್ಷನ್ ಆದ ನಂತರ ಬಂದಿದ್ದ ಆ ಫೈಟು ಅಷ್ಟು ಕನ್ವಿನ್ಸಿಂಗ್ ಆಗಿರಲಿಲ್ಲ. ವೇದ ಪಾತ್ರನ ಪ್ರೆಸೆಂಟ್ ಮಾಡುವಾಗ ಡೈರೆಕ್ಟ್ ಪಾಯಿಂಟಿಗೆ ಬರ್ದೇನೆ ಸಾಕಷ್ಟು ಸಮಯನ ವ್ಯರ್ಥ ಮಾಡಿದ್ರು ಅಂತ ಅನಿಸ್ತು. ತನ್ನೊಳಗಿನ ಶಕ್ತಿ ಅನುಭವಕ್ಕೆ ಬಂದ್ರೂ ಜಾಸ್ತಿ ರಿಯಾಕ್ಟ್ ಆಗದೆ ಇದ್ದದ್ದು ಅಷ್ಟು ಕನೆಕ್ಟ್ ಆಗಲಿಲ್ಲ. ಜೊತೆಲಿದ್ದ ಪಾತ್ರಗಳಿಂದನೂ ಆ ಕೆಲಸ ಆಗಲಿಲ್ಲ. ಆಲ್ಸೋ ಈ ಸಿನಿಮಾದ ಕತೆ ಒಳಗಡೆ ತಗೊಂಬಂದಂತಹ ಪೊಲೀಸ್ ಸ್ಟೋರಿ, ಈ ಕತೆಗೆ ಇದರ ಅವಶ್ಯಕತೆ ಇತ್ತ ಅನ್ನೋದೇ ಸಿನಿಮಾದ ಕೊನೆಯವರೆಗೂ ನನಗೆ ಕಾಡದಂಥ ಒಂದು ಪ್ರಶ್ನೆ. ಈ ಥರ ಕಾನ್ಸೆಪ್ಟು ಮತ್ತು ಈ ಸಿನಿಮಾಗೆ ಇದರ ಅವಶ್ಯಕತೆ ಇರಲಿಲ್ಲ. ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ. ಜೊತೆಗೆ ಇದೊಂದು ಪ್ರಾಪರ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇದು ಈ ಸಿನಿಮಾದ ರಿವ್ಯೂ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.